ಬೆಳಿಗ್ಗೆ ನಮ್ಮ ವಾರ್ಡ್ ನಂಬರ್ 14ರ ಸಮ್ಮಣ್ಣೂರು ಓಣಿಯ ಗುರು ಹಿರಿಯರು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನ ಉತ್ತರವನ್ನು ಕೊಡ್ತೇವೆ. ಈಗ ಮೇಲ್ನೋಟಕ್ಕೆ ರಸ್ತೆ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನು ಗಮನಿಸಿದ್ರೆ ಸರ್, ಗಮನಿಸಿ. ಕಾನೂನಿನ ಈಗ ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತೆ, ರಸ್ತೆ ಮೇಲಾಗ್ಲಿ ಯಾವುದೇ ಧರ್ಮದ ಸಾರ್ವಜನಿಕ ಸ್ಥಳಗಳಲ್ಲಿ ಇರಬಾರ್ದು ಅಂತೇಳಿ. ಸೊ ಅದನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಅಲ್ಲಿ ಮೊದಲಿಂದನೂ ಕೂಡ ಗುಡಿ ಇದೆ. ಈಗ ಗುಡಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ. ಅದು ಮುಂದೆ ಧ್ವಜ ಸ್ತಂಭದ ಮುಂದೆ ಹಿಂದ್ಗಡೆ ದ್ವೀಪ ಸ್ತಂಭ ಒಂದಿದೆ ಅಲ್ಲಿ. ಅವರು ಈಗ ಅಲ್ಲಿ ಮಾಡ್ಬೇಕಂತಾರೆ. ಅದು ಈಗ ಸಾರ್ವಜನಿಕ ಪ್ರದೇಶ ವ್ಯಾಪ್ತಿಗೆ ಬರ್ತಾ ಇದೆ. ಅದಕ್ಕೆ ಅದನ್ನ ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಏನ್ ಹೇಳ್ತೀರಿ ಗ್ರಾಮಸ್ಥರಿಗೆ? ಇಲ್ಲ, ಅದು ಕಾನೂನು ಪ್ರಕಾರ ಕ್ರಮ ವಹಿಸಿ ನಾವು ವರದಿ ಕೊಡ್ತೇವೆ. ಏನ್ ಸರ್? ಮೊದಲು ಧ್ವಜ ಇತ್ತು, ಧ್ವಜದ ಕಟ್ಟೆ ಇತ್ತು. ಧ್ವಜ ಇದ್ದ ಬಗ್ಗೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನಾದ್ರು ಕಾಲಾವಧಿ ಕೊಟ್ಟಿದ್ದೀರಾ? ಕೊಡ್ತೀನಿ, ಅದಕ್ಕೆ ಏನಾದ್ರು ಕೊಡ್ತೇನೆ, ಕಾಲಾವಧಿ ಕೊಡ್ತೇನೆ, ಅವರಿಗೆ ಕೊಟ್ಟು ಹಿಂಬರ ಕೊಡ್ತೇನೆ. ಅರ್ಧ ಗಂಟೆಯಲ್ಲಿ ನಾನು ಮೇಲಾಧಿಕಾರಿಗಳು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಈಗ ವರದಿ ಕೊಡ್ತೇನೆ ಅವರಿಗೆ. ಯಾಕಂದ್ರೆ ಸೂಕ್ಷ್ಮತೆ ವಿಚಾರ ಅದ ಸರ್. ಇಲ್ಲಿ ಯಾವುದೇ ಈಗ ಮಾನ್ಯ SP ಸಾಹೇಬರು ಹೇಳಿದ ಹಾಗೆ ಯಾವುದೇ ಇಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಗೆ ಯಾವುದೇ ಭಂಗ ಇಲ್ಲ. ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಬೆಳಿಗ್ಗೆ ನಮ್ಮ ವಾರ್ಡ್ ನಂಬರ್ 14ರ ಸಮ್ಮಣ್ಣೂರು ಓಣಿಯ ಗುರು ಹಿರಿಯರು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನ ಉತ್ತರವನ್ನು ಕೊಡ್ತೇವೆ. ಈಗ ಮೇಲ್ನೋಟಕ್ಕೆ ರಸ್ತೆ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನು ಗಮನಿಸಿದ್ರೆ ಸರ್, ಗಮನಿಸಿ. ಕಾನೂನಿನ ಈಗ ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತೆ, ರಸ್ತೆ ಮೇಲಾಗ್ಲಿ ಯಾವುದೇ ಧರ್ಮದ ಸಾರ್ವಜನಿಕ ಸ್ಥಳಗಳಲ್ಲಿ ಇರಬಾರ್ದು ಅಂತೇಳಿ. ಸೊ ಅದನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಅಲ್ಲಿ ಮೊದಲಿಂದನೂ ಕೂಡ ಗುಡಿ ಇದೆ. ಈಗ ಗುಡಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ. ಅದು ಮುಂದೆ ಧ್ವಜ ಸ್ತಂಭದ ಮುಂದೆ ಹಿಂದ್ಗಡೆ ದ್ವೀಪ ಸ್ತಂಭ ಒಂದಿದೆ ಅಲ್ಲಿ. ಅವರು ಈಗ ಅಲ್ಲಿ ಮಾಡ್ಬೇಕಂತಾರೆ. ಅದು ಈಗ ಸಾರ್ವಜನಿಕ ಪ್ರದೇಶ ವ್ಯಾಪ್ತಿಗೆ ಬರ್ತಾ ಇದೆ. ಅದಕ್ಕೆ ಅದನ್ನ ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಏನ್ ಹೇಳ್ತೀರಿ ಗ್ರಾಮಸ್ಥರಿಗೆ? ಇಲ್ಲ, ಅದು ಕಾನೂನು ಪ್ರಕಾರ ಕ್ರಮ ವಹಿಸಿ ನಾವು ವರದಿ ಕೊಡ್ತೇವೆ. ಏನ್ ಸರ್? ಮೊದಲು ಧ್ವಜ ಇತ್ತು, ಧ್ವಜದ ಕಟ್ಟೆ ಇತ್ತು. ಧ್ವಜ ಇದ್ದ ಬಗ್ಗೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನಾದ್ರು ಕಾಲಾವಧಿ ಕೊಟ್ಟಿದ್ದೀರಾ? ಕೊಡ್ತೀನಿ, ಅದಕ್ಕೆ ಏನಾದ್ರು ಕೊಡ್ತೇನೆ, ಕಾಲಾವಧಿ ಕೊಡ್ತೇನೆ, ಅವರಿಗೆ ಕೊಟ್ಟು ಹಿಂಬರ ಕೊಡ್ತೇನೆ. ಅರ್ಧ ಗಂಟೆಯಲ್ಲಿ ನಾನು ಮೇಲಾಧಿಕಾರಿಗಳು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಈಗ ವರದಿ ಕೊಡ್ತೇನೆ ಅವರಿಗೆ. ಯಾಕಂದ್ರೆ ಸೂಕ್ಷ್ಮತೆ ವಿಚಾರ ಅದ ಸರ್. ಇಲ್ಲಿ ಯಾವುದೇ ಈಗ ಮಾನ್ಯ SP ಸಾಹೇಬರು ಹೇಳಿದ ಹಾಗೆ ಯಾವುದೇ ಇಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಗೆ ಯಾವುದೇ ಭಂಗ ಇಲ್ಲ. ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಬೆಳಿಗ್ಗೆ ನಮ್ಮ ವಾರ್ಡ್ ನಂಬರ್ 14ರ ಸಮ್ಮಣ್ಣೂರು ಓಣಿಯ ಗುರು ಹಿರಿಯರು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನ ಉತ್ತರವನ್ನು ಕೊಡ್ತೇವೆ. ಈಗ ಮೇಲ್ನೋಟಕ್ಕೆ ರಸ್ತೆ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನು ಗಮನಿಸಿದ್ರೆ ಸರ್, ಗಮನಿಸಿ. ಕಾನೂನಿನ ಈಗ ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತೆ, ರಸ್ತೆ ಮೇಲಾಗ್ಲಿ ಯಾವುದೇ ಧರ್ಮದ ಸಾರ್ವಜನಿಕ ಸ್ಥಳಗಳಲ್ಲಿ ಇರಬಾರ್ದು ಅಂತೇಳಿ. ಸೊ ಅದನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಅಲ್ಲಿ ಮೊದಲಿಂದನೂ ಕೂಡ ಗುಡಿ ಇದೆ. ಈಗ ಗುಡಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ. ಅದು ಮುಂದೆ ಧ್ವಜ ಸ್ತಂಭದ ಮುಂದೆ ಹಿಂದ್ಗಡೆ ದ್ವೀಪ ಸ್ತಂಭ ಒಂದಿದೆ ಅಲ್ಲಿ. ಅವರು ಈಗ ಅಲ್ಲಿ ಮಾಡ್ಬೇಕಂತಾರೆ. ಅದು ಈಗ ಸಾರ್ವಜನಿಕ ಪ್ರದೇಶ ವ್ಯಾಪ್ತಿಗೆ ಬರ್ತಾ ಇದೆ. ಅದಕ್ಕೆ ಅದನ್ನ ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಏನ್ ಹೇಳ್ತೀರಿ ಗ್ರಾಮಸ್ಥರಿಗೆ? ಇಲ್ಲ, ಅದು ಕಾನೂನು ಪ್ರಕಾರ ಕ್ರಮ ವಹಿಸಿ ನಾವು ವರದಿ ಕೊಡ್ತೇವೆ. ಏನ್ ಸರ್? ಮೊದಲು ಧ್ವಜ ಇತ್ತು, ಧ್ವಜದ ಕಟ್ಟೆ ಇತ್ತು. ಧ್ವಜ ಇದ್ದ ಬಗ್ಗೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನಾದ್ರು ಕಾಲಾವಧಿ ಕೊಟ್ಟಿದ್ದೀರಾ? ಕೊಡ್ತೀನಿ, ಅದಕ್ಕೆ ಏನಾದ್ರು ಕೊಡ್ತೇನೆ, ಕಾಲಾವಧಿ ಕೊಡ್ತೇನೆ, ಅವರಿಗೆ ಕೊಟ್ಟು ಹಿಂಬರ ಕೊಡ್ತೇನೆ. ಅರ್ಧ ಗಂಟೆಯಲ್ಲಿ ನಾನು ಮೇಲಾಧಿಕಾರಿಗಳು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಈಗ ವರದಿ ಕೊಡ್ತೇನೆ ಅವರಿಗೆ. ಯಾಕಂದ್ರೆ ಸೂಕ್ಷ್ಮತೆ ವಿಚಾರ ಅದ ಸರ್. ಇಲ್ಲಿ ಯಾವುದೇ ಈಗ ಮಾನ್ಯ SP ಸಾಹೇಬರು ಹೇಳಿದ ಹಾಗೆ ಯಾವುದೇ ಇಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಗೆ ಯಾವುದೇ ಭಂಗ ಇಲ್ಲ. ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.